ಧರ್ಮಸ್ಥಳದಲ್ಲಿ ಮಾಫಿಯಾ ಕೈಂಡ್ ಆಫ್ ನಡೆಸ್ತಿರುವಂತಹ ಒಂದು ವೆರಿ ಪವರ್ಫುಲ್ ಗೌಡ್ರು ಕುಟುಂಬ ಇದೆ. ಇವ್ರ ಹತ್ರ ಬೇಜನ್ ಆಸ್ತಿ, ಬೇಜನ್ ದುಡ್ಡು, ಬೇಜನ್ ಪವರ್, ಬೇಜನ್ ಇನ್ಫ್ಲೂಯೆನ್ಸ್ ಎಲ್ಲಾನು ಇದೆ. ಆ ಊರಲ್ಲಿ ಈ ಗೌಡ್ರು ಕುಟುಂಬದ್ದು ಎಷ್ಟೊಂದು ಕಂಟ್ರೋಲ್ ಇದೆ ಅಂತಂದ್ರೆ ಅವ್ರನ್ನ ಎದುರು ಹಾಕೊಳ್ಳೋರೆ ಯಾರು ಇಲ್ಲ. ಅಂಡ್ ಈ ಒಂದು ಗೌಡ್ರು ಕುಟುಂಬ ಒಂದು ಪ್ರೈವೇಟ್ ಟ್ರಸ್ಟ್ ಹೆಸರಲ್ಲಿ ಒಂದು ವೆರಿ ಪಾಪ್ಯುಲರ್ ದೇವಸ್ಥಾನನ ಸುಮಾರು ವರ್ಷಗಳಿಂದ ತಲೆ ಮಾರುಗಳಿಂದನೂ ನಡ್ಸ್ಕೊಂಡ್ ಬಂದಿರ್ತಾರ. ಅದೇ ಒಂದು ದೇವಸ್ಥಾನದಲ್ಲಿ 60 ವರ್ಷ ವಯಸ್ಸಾಗಿರುವಂತಹ ನಾರಾಯಣ ಅನ್ನೋ ಒಬ್ಬ ವ್ಯಕ್ತಿ ಮಾವುತನಾಗಿ ಕೆಲಸ ಮಾಡ್ತಿರ್ತಾನೆ. ನಾರಾಯಣ ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು, ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಹೀಗೆ ತಲೆ ಮಾರುಗಳಿಂದ ಮಾವುತ ಆಗಿನೇ ನಾರಾಯಣನ ಕುಟುಂಬ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಒಮ್ಮೆ ತುಂಬಾ ವರ್ಷಗಳ ಹಿಂದೆ ನಾರಾಯಣ ಅವ್ರ ತಂದೆ ಆ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗಿನ ದೇವಸ್ಥಾನದ ಧರ್ಮಾಧಿಕಾರಿ ಆ ಮಾವುತನ ಕೆಲ್ಸದ ಮೇಲೆ ಇರುವಂತಹ ನಿಷ್ಠೆ, ಅವನ ನಿಯತ್ತು ಅಂಡ್ ತಲೆ ಮಾರುಗಳಿಂದ ಅವರು ದೇವಸ್ಥಾನಕ್ಕೆ ಸಲ್ಲಿಸ್ತಿರುವಂತಹ ಸೇವೆನ ಮೆಚ್ಚಿ ಆ ಧರ್ಮಾಧಿಕಾರಿ ಆ ನಾರಾಯಣ ಅವ್ರ ತಂದೆ ಆ ಮಾವುತನಿಗೆ ಒಂದು ಜಮೀನ ಕೊಡ್ತಾರೆ ಆಸ್ ಎ ಗಿಫ್ಟ್ ಆಗಿ. ಸೊ ಈಗ ಫ್ಲಾಶ್ ಬ್ಯಾಕ್ ಇಂದ ಒಂದ್ ಸ್ವಲ್ಪ ಮುಂದೆ ಬರುವ 2010-11ರಲ್ಲಿ ಯಾವೊಂದು ಜಮೀನ ಆಗಿನ ಧರ್ಮಾಧಿಕಾರಿ ನಾರಾಯಣ ಅವ್ರ ತಂದೆಗೆ ಆಸ್ ಎ ಗಿಫ್ಟ್ ಆಗಿ ಕೊಟ್ಟಿದ್ರು, ಈಗ ನಾರಾಯಣ ಅವ್ರ ತಂದೆ ಸತ್ ಹೋಗಿ ಆ ಒಂದು ಜಮೀನು ನಾರಾಯಣ ಹೆಸರಿಗೆ ಆಗಿರುತ್ತೆ. ಅಂಡ್ ಆಗಷ್ಟೇ ಗೊತ್ತಾಗುತ್ತೆ ಆ ಜಮೀನ ವೆರಿ ಆಪೋಸಿಟ್ ಒಂದು ದೊಡ್ಡ ಹೈವೇ ಬರ್ತಿದೆ ಅಂಡ್ ಅದರಿಂದ ಜಮೀನ ರೇಟ್ 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಈ ವಿಷಯ ಗೊತ್ತಾಗಿ ನೋಡಿ, ದಾನ ಮಾಡದಂತಹ ಧರ್ಮಾಧಿಕಾರಿ ಅಂತೂ ಸತ್ ಹೋದ್ರು, ಆದ್ರೆ ಅವ್ರ ಮುಂದಿನ ಪೀಳಿಗೆ ಅವ್ರಿಗೆ ಈ ಜಮೀನ್ ಮೇಲೆ ಕಣ್ಬಿದ್ದು ನಾರಾಯಣ ಅವ್ರ ಹತ್ರ ಆ ಜಾಗನ ವಾಪಸ್ ಕೇಳ್ತಾರ. ಆದ್ರೆ ನಾರಾಯಣ ಕೊಡಲ್ಲ. ಇಲ್ಲ, ನಾನ್ ಯಾಕೆ ಕೊಡ್ಲಿ, ನಮ್ ತಂದೆಯಿಂದ ಸಿಕ್ಕಿರುವಂತಹ ಜಮೀನ್ ಇದು, ನಮ್ ತಂದೆಯ ಕೊನೆ ಗುರುತು ಇದು ನನ್ನ ಹತ್ರ ಇರೋದು, ಸೊ ಇದನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಆ ಗೌಡ್ರು ಕುಟುಂಬನ ನಾರಾಯಣ ಎದುರು ಹಾಕೋತಾರ. ಆಗ ಗೌಡ್ರು ಕುಟುಂಬದವ್ರಿಗೆ ಕೋಪ ಬಂದು ಅವ್ರೇನ್ ಮಾಡ್ತಾರೆ ಅಂದ್ರೆ ನಾರಾಯಣ ಮನೆಗೆ ನೀರಿನ ಸಪ್ಲೈ ಇರುತ್ತಲ್ವಾ ಅದನ್ನ ಬಂದ್ ಮಾಡ್ತಾರ, ಎಲೆಕ್ಟ್ರಿಸಿಟಿ ಸಪ್ಲೈನು ಕಟ್ ಆಫ್ ಮಾಡ್ತಾರ, ಊರಲ್ಲಿರುವಂತಹ ಎಲ್ಲಾ ಚರಂಡಿಗಳನ್ನ ಕ್ಲೀನ್ ಮಾಡಿ ಆ ಕಸ ಏನಿರುತ್ತೋ ಅದನ್ನ ತಂದು ನಾರಾಯಣ ಮನೆ ಮುಂದೆ ಹಾಕ್ತಾರ. ಇಷ್ಟೇ ಅಲ್ಲ, ನಾರಾಯಣ ಅವ್ರ ಹೆಂಡತಿ ಮಕ್ಕಳು ಎಲ್ಲಾದ್ರೂ ಆಚೆ ಹೋಗ್ತಾ ಬರ್ತಾ ಇದ್ರೆ ಅವ್ರನ್ನ ಕೆಟ್ಟದಾಗ ಬೈಯೋದು, ಹೊಡ್ಕೊಳ್ಳೋದು, ಬಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರ. ಇಷ್ಟೆಲ್ಲ ಆಗ್ತಾ ಇದ್ರು ಸ್ಟಿಲ್ ನಾರಾಯಣ ಮಾತ್ರ ಆ ಜಾಗನ ಬಿಟ್ಕೊಡಲ್ಲ. ಆ ಜಾಗದ್ಗೋಸ್ಕರ ನೀನ್ ಬೇಕಿದ್ರೆ ಇದನ್ನೆಲ್ಲ ಸಹಿಸ್ಕೊಂಡಿರಪ್ಪ, ನಮ್ ಕೈಲಂತೂ ಆಗಲ್ಲ ಅಂತ ನಾರಾಯಣನ ಹೆಂಡತಿ ಮಕ್ಕಳು ಅವನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರ. ಈಗ ಮನೆಯಲ್ಲಿ ನಾರಾಯಣ ಅಂಡ್ 45 ವರ್ಷ ವಯಸ್ಸಿರುವಂತಹ ನಾರಾಯಣ ಅವ್ರ ತಂಗಿ ಯಮುನಾ ಅವ್ರು ಮಾತ್ರ ಇಬ್ರೇ ಇರ್ತಾ ಇದ್ರು. ಸೊ ಒಂದೊಳ್ಳೆ ಅವಕಾಶ ನೋಡ್ಕೊಂಡು 21 ಸೆಪ್ಟೆಂಬರ್ 2012 ಮನೆಯಲ್ಲಿ ನಾರಾಯಣ ಹಾಗೂ ಯಮುನಾ ಇರ್ಬೇಕಾದ್ರೆ ಯಾರೋ ಮನೆ ಒಳಗಡೆ ನುಗ್ಗಿ ನಾರಾಯಣನ್ಗೆ ಹೊಡೆದು ಯಮುನಾಗೂ ಸಹ ಹೊಡೆದು ನಂತರ ಅವಳು ಮಾಡಿ ದೆನ್ ನಾರಾಯಣ ಹಾಗೂ ಯಮುನನ ತಲೆನ ಒಂದು ರುಬ್ಬೋ ಗುಂಡಿಂದ ಚಚ್ಚಿ ಸಾಯಿಸ್ಬಿಡ್ತಾರ.